ಹಾಯ್ ಫ್ರೆಂಡ್ಸ್, ನಾವೀಗ ಬಂದಿರೋದು ಭಾರತೀಯ ರಾಷ್ಟ್ರೀಯ ಗ್ರೇಪ್ ಸಂಶೋಧನಾ ಕೇಂದ್ರ ಅಂದರೆ ದ್ರಾಕ್ಷಿ ಸಂಶೋಧನಾ ಕೇಂದ್ರ. ಇದನ್ನು ಎಸ್ಟಾಬ್ಲಿಷ್ ಮಾಡಿರೋದು 1950ರಲ್ಲಿ. ಇದು ಮೇನ್ಲಿ ಅಂದರೆ ದ್ರಾಕ್ಷಿ ಬಗ್ಗೆ ಬೇರೆ ಬೇರೆ ಸಂಶೋಧನೆಗಳನ್ನ ಮಾಡ್ತಾರೆ. ಇದು ಇರೋದು ಪುಣೆಯಲ್ಲಿ. ದ್ರಾಕ್ಷಿ ಬಗ್ಗೆ ಬೇರೆ ಬೇರೆ ಹೊಸದಾಗಿ ಬಂದಿರೋ ವೆರೈಟಿಗಳನ್ನ ರಿಲೀಸ್ ಮಾಡ್ತಿರ್ತಾರೆ. ಮತ್ತು ದ್ರಾಕ್ಷಿಯಲ್ಲಿ ಏನಾದರೂ ಹೊಸ ತಂತ್ರಜ್ಞಾನಗಳನ್ನ ಕಂಡುಹಿಡಿತಿರ್ತಾರೆ. ದ್ರಾಕ್ಷಿಯಲ್ಲಿ ಹೇಗೆ ಇಳುವರಿಯನ್ನು ಹೆಚ್ಚು ಮಾಡ್ಕೋಬೇಕು ಮತ್ತು ರೈತರಿಗೆ ಲಾಭ ಹೇಗೆ ಹೆಚ್ಚು ಪಡಿಬೇಕು ಅಂತ ಹಲವಾರು ಸಂಶೋಧನೆಗಳನ್ನ ಮಾಡ್ತಿರ್ತಾರೆ. ಬೇರೆ ಬೇರೆ ದ್ರಾಕ್ಷಿ ತಳಿಗಳನ್ನು ರಿಲೀಸ್ ಮಾಡ್ತಿರ್ತಾರೆ ಇವರು. ಅಂದರೆ ರೋಗ ಬರಬಾರ್ದು ಆ ಥರ ಮತ್ತು ಹೆಚ್ಚು ಇಳುವರಿ ಕೊಡಬೇಕು ಅಂತ ಎಲ್ಲ ತಳಿಗಳನ್ನ ರಿಲೀಸ್ ಮಾಡ್ತಿರ್ತಾರೆ. ಇಲ್ಲಿ ದ್ರಾಕ್ಷಿ ತೋಟ ಇದೆ. ಈಗ ನೋಡಿ ಫ್ರೆಂಡ್ಸ್, ದ್ರಾಕ್ಷಿ ಎಲ್ಲ ಬೆಳೆದಿದ್ದಾರೆ ಇಲ್ಲಿ. ದ್ರಾಕ್ಷಿ ತಳಿ ಸಂಶೋಧನಾ ಕೇಂದ್ರವನ್ನು ನೋಡೋಣ ಈಗ. ನೋಡಿ ಫ್ರೆಂಡ್ಸ್, ಇದೆ ನಾವೀಗ ಒಳಗಡೆ ಹೋಗ್ತಾ ಇದ್ದೀವಿ. ಬಿಡ್ತಾರೋ ಇಲ್ಲೋ ನೋಡಿ. ದ್ರಾಕ್ಷಿ ತಳಿ ಸಂಶೋಧನಾ ಕೇಂದ್ರ, ಕೇಂದ್ರೀಯ ದ್ರಾಕ್ಷಿ ಸಂಶೋಧನಾ ಕೇಂದ್ರ. ಇದು ICR ಅಂದರೆ ಏನು, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅಂತ ಹೇಳ್ತೀವಲ್ಲ, ಅಗ್ರಿಕಲ್ಚರಲ್ಲಿ ರಿಸರ್ಚ್ ಮಾಡುವಂಥ ಸೆಂಟ್ರಲ್ ಏಜೆನ್ಸಿ, ಅದರ ಅಂಡರ್ ಬರುತ್ತೆ. ಇಲ್ಲಿ ಎಲ್ಲ ದ್ರಾಕ್ಷಿಗೆ ಸಂಬಂಧಪಟ್ಟ ಎಲ್ಲ ಚಟುವಟಿಕೆಗಳನ್ನ ಮಾಡ್ತಿರ್ತಾರೆ. ಶ್ರೀನಿವಾಸ್ ಅವರು ಬಂದಿದ್ದಾರೆ. ಹಾಯ್ ಶ್ರೀನಿವಾಸ್. ಹಾಯ್ ಗೈಸ್, ವೆಲ್ಕಮ್ ಟು ಶಿವರಾಜ್ ಕಂಟೆಸ್. ಇವತ್ತು ನಾವು ನ್ಯಾಷನಲ್ ರಿಸರ್ಚ್ ಸೆಂಟರ್ ಆನ್ ಗ್ರೇಪ್ಸ್ ಹತ್ರ ಬಂದಿದ್ದೀವಿ. ನೋಡಿ, ತೋರಿಸ್ತಾ ಇದ್ದೀವಿ ಹೆಂಗಿದೆ ಅಂತ ನ್ಯಾಷನಲ್ ರಿಸರ್ಚ್ ಸೆಂಟರು. ಇದೆ ನೋಡ್ರಿ, ಇದೊಂದು ವೆರೈಟಿ ಗ್ರೇಪ್ಸ್ದು ತಿಂತಾ ಇದ್ದೀವಿ. ಗ್ರೇಪ್ಸ್ ಕೊಟ್ರ ನಿಂಗೆ ಉಲ್ಟಾ ಮಾಡಿ ಬತ್ ನೋಡ್ರಿ. ಹಾಂ, ಸ್ಟಾರ್ಟ್ ಆಗಿ. ಇದೆ ನೋಡ್ರಿ, ನ್ಯಾಷನಲ್ ರಿಸರ್ಚ್ ಸೆಂಟರ್ ಆನ್ ಗ್ರೇಪ್ಸು ಪುಣೆಯಲ್ಲಿದೆ. ಒನ್ ಆಫ್ ದ ಫೇಮಸ್ ಇನ್ಸ್ಟಿಟ್ಯೂಟು. ಇಲ್ಲೆಲ್ಲ ಸುತ್ತಲ್ಲೇ ನೋಡ್ಬೋದು ನೀವು, ಎಲ್ಲ ಗ್ರೇಪ್ಸ್ ಬಳ್ಳಿಗಳನ್ನೆಲ್ಲ ಬಿಟ್ಟಿದ್ದಾರೆ. ಇವಾಗ ಇಲ್ಲಿ ಬರ್ರಿ ನೋಡಿ, ಇಲ್ಲೊಂದು ಬ್ಲ್ಯಾಕ್ ವೆರೈಟಿ ಇದೆ, ಬೆಂಗಳೂರು ಬ್ಲೂ ಅನಿಸುತ್ತೆ, ಮೇ ಬಿ ಗೊತ್ತಿಲ್ಲ, ಐಡಿಯಾ ಇಲ್ಲ. ಇನ್ನು ಅವ್ರು ಬಂದು ಹೇಳಬೇಕು ನಮಗೆ. ಬೆಂಗಳೂರು ಬ್ಲೂನೇನೋ ಅದು, ಯಾವುದು ಗೊತ್ತಿಲ್ಲ. ಅಲ್ಲೊಂದು ಬ್ಲ್ಯಾಕ್ ವೆರೈಟಿ, ಈ ಸೈಡ್ ಒಂದು ಗ್ರೀನ್ ವೆರೈಟಿ ಇದೆಯಪ್ಪ, ಗೊತ್ತಿಲ್ಲ. ಅಲ್ಲಿ ನೋಡಬೇಕು, ಎಲ್ಲ ತಿಂದು ಟೇಸ್ಟ್ ಮಾಡ್ಕೊಬೇಕು. ಇದು ವೈ ಟೈಪ್ ಅಲ್ಲ ಇದು? ಹಾಂ, ಇದು ವೈ ಟೈಪ್ ಆಫ್ ಡಿಸೈನ್ ಇದು. ನಮ್ಮದು ದ್ರಾಕ್ಷಿ ನೋಡ್ರಿ, ನಮ್ಮ ಬಾಯ್ಸು, ನಮ್ಮ ಸರ್ ಎಲ್ಲರೂ ಬರ್ತಿದ್ದಾರೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಗ್ರೇಪ್ಸ್ ರಿಸರ್ಚ್ ಪುಣೆ. ನ್ಯಾಷನಲ್ ರಿಸರ್ಚ್. ಹಾಂ, ಯೋಗಿ ಬೆಂಗಳೂರು ಬ್ಲೂ ವೆರೈಟಿ. ಅಲ್ಲಿ ಇದು ದ್ರಾಕ್ಷಿ ಗೊಂಚಲು ಹೇಳ್ರೋ ಬೈ, ಏನ್ ಸ್ಪೆಷಾಲಿಟಿ ಬ್ರೋ ಇದ್ರು ವೆರೈಟಿದು? This is very taste very good yellow color. This is how we can identify. This is Manjari variety. Basically, it is a green color variety. And grape size is medium. ಆತ ನೋಡಿ ಇಂಗ್ಲಿಷ್. ಫ್ರೆಂಡ್ಸ್, ನಾವೀಗ ದ್ರಾಕ್ಷಿ ತೋಟದಲ್ಲಿದ್ದೀವಿ. ದ್ರಾಕ್ಷಿ ತೋಟ ತೋರಿಸ್ತೀನಿ ನೋಡಿ. ಬಂಡಿ ಹೊಡಿತಾರೆ ಮತ್ತು ನಾವಿದ್ದಾರೆ ನಮ್ಮ ಜೊತೆ. ಆಯೋರು ಈಗ ನಾವು ದ್ರಾಕ್ಷಿ ತೋಟದಲ್ಲಿದ್ದೀವಿ. ಇದು ಟೀ ಸಿಸ್ಟಮಲ್ಲಿ ಬೆಳೆದಿದ್ದಾರೆ ಇವರು. ಅಂದರೆ ಟೀ ಮತ್ತು ವಾಯ್ ಸಿಸ್ಟಮ್ ಎರಡರಲ್ಲೂ ಬೆಳಿಬೋದು. ಆದರೆ ಎರಡಕ್ಕೂ ಏನು ಡಿಫ್ರೆನ್ಸ್ ಅಂದರೆ, ಈ ಟೀ ಸಿಸ್ಟಮಲ್ಲಿ ಬೆಳೆದ್ರೆ ರೋಗಗಳು ಜಾಸ್ತಿ ಬರ್ತವೆ ಮತ್ತು ಆಳುಗಳು ಜಾಸ್ತಿ ಬೇಕಾಗುತ್ತೆ. ಈಗ ರೈತರು ಜಾಸ್ತಿ ವಾಯ್ ಸಿಸ್ಟಮಲ್ಲಿ ಬೆಳೀತಿದ್ದಾರೆ. ಅದಕ್ಕೆ ಈಗ ಟೀ ಸಿಸ್ಟಮ್ ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಆದರೆ ಇವರು ಟೀ ಸಿಸ್ಟಮಲ್ಲೇ ಬೆಳೆದಿದ್ದಾರೆ. ದ್ರಾಕ್ಷಿ ಹಣ್ಣೆಲ್ಲ ಚೆನ್ನಾಗೇ ಬಂದಿದೆ. ವೈ ಸಿಸ್ಟಮ್ ಇಸ್ ಮೋರ್ ಪ್ರಿಫರ್ಡ್ ದೆನ್ ಟೀ ಸಿಸ್ಟಮ್. ಈಗ ರೈತ ಸಿಸ್ಟಮ್ಗಿಂತ ವೈ ಸಿಸ್ಟಮ್ ಅನ್ನು ಈಗ ಜಾಸ್ತಿ ಅದನ್ನೇ ಪ್ರಿಪೇರ್ ಮಾಡ್ತಿದ್ದಾರೆ. ಯಾಕಂದರೆ ಮೊದಲು ಇದನ್ನ ಪ್ರಿಪೇರ್ ಮಾಡ್ತಿದ್ರು. ಏನಕ್ಕಂದರೆ ಈಗ ತೋಟದಲ್ಲಾಗಲಿ, ದ್ರಾಕ್ಷಿ ಬಳ್ಳಿಗಳು ಬೆಳೆಯೋದ್ರಲ್ಲಾಗಲಿ ಹೆಂಗಸರನ್ನ ಜಾಸ್ತಿ ಕೆಲಸಕ್ಕೆ ಡೈಲಿ ವೇಜ್ ವರ್ಕರ್ಸ್ ಥರ ಯೂಸ್ ಮಾಡ್ತಾರೆ ಜಾಸ್ತಿ. ಆದರೆ ಈ ಪೆಂಡಲ್ ಸಿಸ್ಟಮ್ ಆಗಲಿ
ಈ ಥರ ಸಿಸ್ಟಮ್ಗಳು ಭಾಳ ಹೈಟ್ ಇರ್ತವೆ. ಜಾಸ್ತಿ ಲೇಬರ್ ಬೇಕಾಗುತ್ತೆ. ಲೇಬರಿಗೆ ತೊಗೋಬೇಕಾಗುತ್ತೆ. ಮೆನ್ ಲೇಬರ್ ಕಾಸ್ಟು ಪರ್ ಡೇ ಜಾಸ್ತಿ ಇರುತ್ತೆ. ವುಮೆನ್ ಲೇಬರ್ಸ್ ಆದರೆ ಸ್ಟೂಲು ಅದು ಇದೆಲ್ಲ ಹಾಕ್ಕೊಂಡು ಮಾಡಬೇಕಾಗುತ್ತೆ. ವರ್ಕ್ ಅದು ಏನಂತಾರೆ ಎಫಿಷಿಯನ್ಸಿ ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರ ಪೆಂಡಲ್ ಸಿಸ್ಟಮ್ಗಿಂತ ವೈ ಸಿಸ್ಟಮ್ನ ಪ್ರಿಫರ್ ಮಾಡ್ತಾರೆ. ಮತ್ತು ರೋಗಗಳು ಜಾಸ್ತಿ ಬರುತ್ತೆ ಈ ಅಂದರೆ ಈ ಸಿಸ್ಟಮಲ್ಲಿ, ಅಂದರೆ ಮಾಯ್ಶ್ಚರ್ ಹಿಡ್ಕೊಳ್ಳೋದ್ರಿಂದ. ಅದಕ್ಕೆ ಈಗ ಜಾಸ್ತಿ ವಾಯ್ ಸಿಸ್ಟಮ್ ಪ್ರಿಫರ್ ಮಾಡ್ತಿದ್ದಾರೆ. ಇವರು ರಿಲೀಸ್ ಮಾಡಿರೋ ವೆರೈಟೀಸ್ ಅಂದರೆ ಈಗ ಮಾಂಜ್ರಿ ನಮೀನು, ಮಾಂಜ್ರಿ ಯಾವುದು, ಮಾಂಜ್ರಿ ಮೆಡಿಕೋ, ಮಾಂಜ್ರಿ ಕ್ರಿಸ್ಕಾನ್. ಮಾಂಜ್ರಿ ನಮೀನ್ ಏನಕ್ಕೆ ಫೇಮಸ್ ಅಂದರೆ ಅದು ದ್ರಾಕ್ಷಿನ ಎರಡು ಅಂದರೆ ಫ್ರೆಶ್ ಗ್ರೇಪ್ಸು ಮತ್ತು ರೈಸಿನ್ ಎರಡೂ ಆಗಿ ಯೂಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಮಾಂಜ್ರಿ ಮೆಡಿಕೋ ಏನಿದೆಯಲ್ಲ ಅದು ಜ್ಯೂಸ್ ಮಾಡ್ತಾರೆ. ಜ್ಯೂಸು ಟೇಸ್ಟಿಯಾಗಿರುತ್ತೆ ಮತ್ತು ಆ ಜ್ಯೂಸನ್ನು ಈ ಡಯಾಬಿಟೀಸ್ ಇದ್ದವರು ಕುಡಿದ್ರೆ ಅದು ಏನು ಪ್ರಾಬ್ಲಮ್ ಆಗಲ್ಲ ಅಂತ, ಅಂದರೆ ಆ ಜ್ಯೂಸ್ಗೋಸ್ಕರ ಆ ವೆರೈಟಿ. ಇವಾಗ ನೀವೇನು ನೋಡ್ತಾ ಇದ್ದೀರಲ್ಲ, ಇದು ಗ್ರೇಪ್ಸ್ದು ಜೀನ್ ಬ್ಯಾಂಕು. ನಿಯರ್ಲಿ 470 ವೆರೈಟೀಸ್ ಆಫ್ ಗ್ರೇಪ್ಸ್ ಇದಾವೆ ಇಲ್ಲಿ. ಒಂದೊಂದು ರೋ ಅಲ್ಲೂ 8 ವೆರೈಟೀಸ್ ಇರುತ್ತೆ. ಇಷ್ಟೇ ಇದು ಗ್ರೀನ್ ಇದು ಗ್ರೇಪ್ಸ್ದು ಜೀನ್ ಬ್ಯಾಂಕ್ ಅಂತಾರೆ. ರಾಷ್ಟ್ರೀಯ ದ್ರಾಕ್ಷಿ ತಳಿ ಸಂಶೋಧನಾ ಕೇಂದ್ರ ಇದೆಯಲ್ಲ, ಇವರು ಮೇನ್ಲಿ ಇವ್ರ ಆಬ್ಜೆಕ್ಟಿವ್ ಏನಂದ್ರೆ ಹೊಸ ಹೊಸ ತಳಿಗಳನ್ನ ಬಿಡೋದು. ಅಂದ್ರೆ ದ್ರಾಕ್ಷಿ ಹೊಸ ತಳಿಗಳನ್ನ ಬಿಡೋದು, ಅದು ಬಿಟ್ಟು ಹಳೆ ತಳಿಗಳನ್ನ ಕಾಪಾಡ್ಕೊಳ್ಳೋದು. ಎಲ್ಲೇ ಇಡೀ ದೇಶದಲ್ಲಿ ಎಲ್ಲೇ ಹಳೆ ತಳಿಗಳು ಬೇಕಾದರೂ ಹೊಸ ತಳಿಗಳನ್ನು ಮಾಡೋಕ್ಕೋಸ್ಕರ ಇಲ್ಲಿಂದನೇ ಕೊಟ್ಟು ಕಳಿಸ್ತಾರೆ. ಈ ಜೀನ್ ಬ್ಯಾಂಕಿಂದನೇ ಕೊಟ್ಟು ಕಳಿಸೋದು. ಅದಕ್ಕೋಸ್ಕರ ಈ ಇನ್ಸ್ಟಿಟ್ಯೂಟು ಭಾಳ ಇಂಪಾರ್ಟೆಂಟು ದ್ರಾಕ್ಷಿ ಬೆಳೆಗಾರರಿಗೆ. ಮತ್ತು ಇವ್ರೇನು ಈಗ ದ್ರಾಕ್ಷಿಯಲ್ಲಿ ರೋಗಗಳು ಜಾಸ್ತಿ ಬರುತ್ತೆ, ಅಂದರೆ ಪೌಡ್ರಿ ಮಿಲ್ಡ್ಯೂ ಅಂದರೆ ಬೂದಿ ರೋಗ ಅಂತ ಏನು ಹೇಳ್ತೀವಲ್ಲ, ರೋಗಗಳು ಜಾಸ್ತಿ ಬರೋದ್ರಿಂದ ಲಾಭ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಸ್ಪ್ರೇಗಳನ್ನ ಜಾಸ್ತಿ ಮಾಡಬೇಕಾಗಿರುತ್ತೆ ದ್ರಾಕ್ಷಿಯಲ್ಲಿ. ಅದಕ್ಕೋಸ್ಕರ ಇದು ದ್ರಾಕ್ಷಿಯಲ್ಲಿ ಸಂಶೋಧನೆ ತುಂಬ ಮುಖ್ಯವಾಗಿರೋದು. ಮೇನ್ ಸಂಶೋಧನಾ ಕೇಂದ್ರ ಇಲ್ಲೇ ಇದೆ. ಮತ್ತು ದ್ರಾಕ್ಷಿಯನ್ನು ಜಾಸ್ತಿ ಬೆಳೆಯುವ ರಾಜ್ಯ ಅಂದರೆ ಮಹಾರಾಷ್ಟ್ರದಲ್ಲೇ ಜಾಸ್ತಿ ಬೆಳೀತಾರೆ. ಅದನ್ನ ಬಿಟ್ಟರೆ ಕರ್ನಾಟಕ, ಆಂಧ್ರ ಪ್ರದೇಶದಲ್ಲೂ ಬೆಳೀತಾರೆ. ಕರ್ನಾಟಕದಲ್ಲಿ ಬಿಜಾಪುರ ಈ ಸೈಡು ಬೆಳೀತಾರೆ ದ್ರಾಕ್ಷಿಯನ್ನು. ಅಂದರೆ ದ್ರಾಕ್ಷಿಗೆ ನೀರು ಜಾಸ್ತಿ ಬೇಕಲ್ವ, ಅದಕ್ಕೆ ಸ್ವಲ್ಪ